ಜೈ ಹಿಂದ್, ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ SSC GD 2026 ಹೊಸ ಪ್ಯಾಟರ್ನ್ ಕೇಳಿದ ಕ್ವಶನ್ ಐತಿ. ಇದು ಒರಿಜಿನಲ್ ಕ್ವಶನ್ ಪೇಪರ್ ಆಸ್ಕ್ಡ್ ಇನ್ 2026 examination. English medium and Kannada medium, these two languages will be using to solve the questions. Let's start with our first question. My dear friends, first question is total number of positive factors of 200. Okay, ಆ 200 ಸಂಖ್ಯೆಯ ಟೋಟಲ್ ಅಪವರ್ತಕಗಳ ಸಂಖ್ಯೆ ಹೇಳಬೇಕು. ಎಷ್ಟೈತಿ ಫ್ಯಾಕ್ಟರ್ಸ್. ಈಗ ಫ್ಯಾಕ್ಟರ್ಸ್ ಅಂದ್ರೆ ಏನ್ರಿ ನೋಡ್ರಿ, ಮೊದಲು ನಿಮ್ಗೂ ಹೇಳ್ತೇನೆ ನೋಡ್ರಿ. ಒಂದ್ ಸಂಖ್ಯೆ ತಗೋನು ಯಾವ್ರಿ 8. ಒಂದ್ ಸಂಖ್ಯೆ ಇದು 200 ಬಿಡ್ರಿ, 8 ಐತಿ. ಈ ಸಂಖ್ಯೆಯ ಫ್ಯಾಕ್ಟರ್ಸ್ ಏನ್ರಿ, ಯಾವ್ಯಾವ ಸಂಖ್ಯೆಯಿಂದ ಫ್ಯಾಕ್ಟರ್ಸ್ ಅಂದ್ರೆ ಯಾವ್ಯಾವ ಸಂಖ್ಯೆಯಿಂದ ಇದು ಡಿವೈಡ್ ಆಗುತ್ತೆ. ಸರ್ ಇದು 1ರಿಂದ ಆಗುತ್ತೆ, ಇದು 2ರಿಂದ ಆಗುತ್ತೆ, ಆಮೇಲೆ 3ರಿಂದ ಆಗಂಗಿಲ್ಲ. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 4. It is divisible by which number? It is divisible by 8. How many factors? 1, 2, 3, 4. Total 4 factors. ಎಷ್ಟು 4 factors. ಅದೇ ರೀತಿ ಇಲ್ಲೇ ಕೇಳಾರ್ ಈ 200 ಸಂಖ್ಯೆಯ ಟೋಟಲ್ ಫ್ಯಾಕ್ಟರ್ಸ್ ಎಷ್ಟಿದೆ. 200 ಈಸಿ ಇದೆ. ಸಪೋಸ್ ನಿಮಗೂ ಕೇಳಾರ್ 1200 ಈ ಸಂಖ್ಯೆಯ ಫ್ಯಾಕ್ಟರ್ಸ್ ಎಷ್ಟು, ಬಹಳ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಇದು ಮೆಥಡ್ ನಂಬರ್ 1 ಡೈರೆಕ್ಟ್ ಆಗಿದೆ. ಆಕ್ಚುಯಲ್ ಮೆಥಡ್ ನೋಡ್ರಿ, ಆಕ್ಚುಯಲ್ ಮೆಥಡ್ ಯಾವ ರೀತಿ ಮಾಡಬೇಕು, ನೀವು ಯಾವ ರೀತಿ ಫೈಂಡ್ ಮಾಡಬೇಕು. ಈ ಇಂತಹ ಮಾಡಿರಿ ಅಂದ್ರೆ ದೊಡ್ಡ ಸಂಖ್ಯೆಗೆ ಆನ್ಸರ್ ಬರಂಗಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು, ಈ ಸಂಖ್ಯೆಯನ್ನು ನೀವು ಡಿವೈಡ್ ಮಾಡಬೇಕು. ನೀವು LCM ಹೆಂಗ್ ಮಾಡ್ತೀರಿ ಅದೇ ರೀತಿ LCM ಹೆಂಗ್ ಮಾಡ್ತೀರಿ. 2 4 8, ಆಮೇಲೆ 2 2 4, ದೆನ್ 2 1 2. ಎಸ್ ಸರ್, ಓಕೆ. ಆಫ್ಟರ್ ದಟ್ ವಾಟ್, ಸಿ ಹಿಯರ್, ಈ ಎರಡು ಸಂಖ್ಯೆ how many times this is coming my dear friends. ಈ ಎರಡು ಸಂಖ್ಯೆ ಎಷ್ಟು ಸಲ ಬಂದಿದೆ ಸರ್, 3 ಸಲ ಬಂದಿದೆ. ಎಷ್ಟು ಸಲ, ಇದು 3 ಸಲ ಬಂದಿದೆ. how many times it has come my dear friends? 3 times. ಈ ಮೇಲಿನ ಸಂಖ್ಯೆ ನೋಡ್ರಿ, ಈ ಮೇಲಿನ ಸಂಖ್ಯೆ ಎಷ್ಟೈತಿ 3. ಆ ಸಂಖ್ಯೆಯಲ್ಲಿ +1 ಮಾಡ್ರಿ, ಈ ಸಂಖ್ಯೆಯಲ್ಲಿ +1 ಮಾಡ್ರಿ. 3 + 1 my dear friends answer is 4 is equal to how much? 4. there are 4 factors ನೋಡ್ರಿ, 1 2 3 4, total 4 factors. ಓಕೆ, ಟೋಟಲ್ 4 ಫ್ಯಾಕ್ಟರ್ಸ್. ಅದೇ ರೀತಿ ಈ ಕ್ವಶನ್ಗೆ ನೋಡೋಣ. 200, ಲೆಟ್ಸ್ ಡಿವೈಡ್ ಇಟ್ ಬೈ 2 ಟೇಬಲ್. 2 into 100, 2 into 50, 2 into 25. ಓಕೆ, 25. ಆಮೇಲೆ 5 5s are 25, ಆಮೇಲೆ 5 1s. ಆದ ನಂತರ ನಿಮ್ಗೆ ಗೊತ್ತಿದೆ ಸರ್, ಎರಡು ಸಂಖ್ಯೆ how many times? 3 ಸಲ. 2 ಕ್ಯೂಬ್, ಇದು ಕಲರ್ ಚೇಂಜ್ ಮಾಡೋಣ. ಆಮೇಲೆ 5 how many times? 2 times. ಸೊ 5 is coming for. ನೆಕ್ಸ್ಟ್ ಏನ್ ಮಾಡಬೇಕು, ಏನ್ ಹೇಳಿ ನಾನು, ಮೇಲಿನ ಸಂಖ್ಯೆ +1 ಮಾಡ್ರಿ, ಈ ಮೇಲಿನ ಸಂಖ್ಯೆ +1 ಮಾಡ್ರಿ. 3 + 1 4 and 2 + 1 3. ಏನಾಗಬೇಕು, ಮಲ್ಟಿಪ್ಲೈ. 4 3 12. 12 is the answer for the question, option number B. These are the factors. ಓಕೆ, ಯಾವ್ಯಾವ ಇರ್ಬೋದು ನೋಡ್ರಿ, 1 2 ಆಮೇಲೆ 4 5 ಆ ರೀತಿ. ಬಟ್ ಡೋಂಟ್ ಡೂ ಲೈಕ್ ದ್ಯಾಟ್, ಯೂಸ್ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ ನೀವು ಯೂಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿಲ್ಲ, ಡೋಂಟ್ ವರಿ. ಎರಡನೇ ಕ್ವಶನ್ದಲ್ಲಿ ಇಂಥ ಸೇಮ್ ಕ್ವಶನ್ ಇದೆ ನೋಡ್ರಿ. ಇದು ಶಿಫ್ಟ್ ನಂಬರ್ 3 ಈ ಎಕ್ಸಾಮ್ದಲ್ಲಿ ಕೇಳಿದ್ರು. 180 ಸಂಖ್ಯೆಯ ಟೋಟಲ್ ಫ್ಯಾಕ್ಟರ್ಸ್ ಹೇಳಬೇಕು, ಅಪವರ್ತಕಗಳ ಸಂಖ್ಯೆ ಹೇಳಬೇಕು. ಸೇಮ್ ಮೈ ಡಿಯರ್ ಫ್ರೆಂಡ್ಸ್, ಪಾಸ್ ಮಾಡ್ರಿ, ನ್ಯೂ ಆನ್ಸರ್ ತೆಗೀರಿ, ಆಮೇಲೆ ನಂದು ಆನ್ಸರ್ ಜೊತೆ ನಿಮ್ದು ಆನ್ಸರ್ ಕಂಪೇರ್ ಮಾಡಬೇಕು. 180. ಐ ಚೇಂಜ್ ದ ಕಲರ್. ಟಿಲ್ ದೆನ್ ಯು ಜಸ್ಟ್ 180. ಲೆಟ್ಸ್ ಸಿ. 2 into 90, 2 into 45, 2 into 2 ಇಲ್ಲ, ಈಗ 3 ಅಂತ ಡಿವೈಡ್ ಮಾಡ್ರಿ. 3 1s 3, 3 5s 15, 3 5s 15, ಆಮೇಲೆ 5 1 5. ನಾವು ಮೈ ಡಿಯರ್ ಫ್ರೆಂಡ್ಸ್, ಈ 2 ಎಷ್ಟು ಸಲ ಇದೆ, 2 ಸಲ. ಈ 3 ಎಷ್ಟು ಸಲ ಇದೆ, 2 ಸಲ. ಆಮೇಲೆ 5 ಎಷ್ಟು ಸಲ ಇದೆ, 1 ಸಲ. ಏನ್ ಮಾಡಬೇಕು, ಮೇಲಿನ ಸಂಖ್ಯೆಯಲ್ಲಿ +1 ಮಾಡ್ರಿ, ಈ ಸಂಖ್ಯೆಯಲ್ಲಿ +1 ಮಾಡ್ರಿ. 3. 2ದಲ್ಲಿ +1 ಮಾಡ್ರಿ, 3. ಆಮೇಲೆ 1 + 1 how much? 2. multiply all the numbers. 3 3s are 9, 9 2s are 18. 18 factors, sir. There are 18 factors. Option number C is there. So these are the new patterns questions. SSC GD. ಆಕ್ಚುಲಿ ಇದಕ್ಕಿಂತ ಮೊದಲ ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಇದು ಕ್ವಶನ್ಸ್ ಕೇಳ್ತಾರೆ.
Okay, now they have introduced in these examinations many questions there are there. I will be taking all these questions in upcoming classes. New pattern of questions which are been asked in your examination and also helpful for upcoming exam. ಇದು ಯಾವ್ರಿ, ಇದು ಡಿವಿಸಿಬಿಲಿಟಿ, ಇದು ಕಾಮನ್ ಕ್ವಶನ್ ಇದೆ, ಎಲ್ಲ ಪ್ರತಿ ವರ್ಷ ಕೇಳ್ತಾರೆ ನಿಮ್ಗೂ. ಎವ್ರಿ ಟೈಮ್ ದೇ ಆಸ್ ದಿಸ್ ಕೈಂಡ್ ಆಫ್ ಕ್ವಶನ್. ಈ ಸಂಖ್ಯೆ ಯಾವ ಸಂಖ್ಯೆ ಇದೆ, ಇದು 58P8. ಈ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತದೆ, ಇದು ಭಾಗ ಆಗುತ್ತದೆ ಯಾವ ಸಂಖ್ಯೆಯಿಂದ, 9ರಿಂದ. ಅಂದ್ರೆ ಈ ವ್ಯಾಲ್ಯೂ ಎಷ್ಟಿದೆ, 9 ಮತ್ತು 3, 9 and 3 ಡಿವಿಸಿಬಿಲಿಟಿ ಏನೈತಿ, ಸೇಮ್ ಇದೆ. ಡಿವಿಸಿಬಿಲಿಟಿ ಸೇಮ್ ಇದೆ. ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ನೋಡ್ರಿ, ಪ್ಲಸ್ ಮಾಡ್ಬೇಕು, ಎಲ್ಲಾ ಸಂಖ್ಯೆ ಪ್ಲಸ್ ಪ್ಲಸ್ ಮಾಡ್ರಿ. ಆಡ್ ಆಲ್ ದ ನಂಬರ್. 5 + 8 13 and 13 + 8 ಎಷ್ಟು, 21. 21 ಆಗಿದೆ. 21 ಪ್ಲಸ್ ಯಾವ ಸಂಖ್ಯೆ ಐತಿ, ಪಿ. ಪ್ಲಸ್ ಯಾವ ಸಂಖ್ಯೆ, ಪಿ. ಎಲ್ಲಾ ಸಂಖ್ಯೆ ಪ್ಲಸ್ ಆದ ನಂತರ ಎಷ್ಟಾಗಿದೆ ಸರ್, ಲೆಟ್ಸ್ ಆಡ್ ಆಲ್ ದ ನಂಬರ್. 21 + p ಆಗಿದೆ. ಎಸ್, ಈ 9 ಮಗ್ಗಿಯಲ್ಲಿ ನೆಕ್ಸ್ಟ್ 21 ಆದ ನಂತರ ಯಾವ ಸಂಖ್ಯೆ ಬರುತ್ತೆ, 27. ಇನ್ ಟೇಬಲ್ ಆಫ್ 9 ವಿಚ್ ನಂಬರ್ ಈಸ್ ಗೋಯಿಂಗ್ ಟು ಕಮ್, 27. and 21 ಪ್ಲಸ್ ಯಾವ ಸಂಖ್ಯೆ 27 ಆಗುತ್ತೆ, 6. ಸೊ ಈ ಜಾಗೆಯಲ್ಲಿ ಬರೀರಿ 6. 21 + 6 ಅಂದ್ರೆ 27. 9 ಮಗ್ಗಿಯಲ್ಲಿ 27 ಬರುತ್ತೆ, ಅದಕ್ಕಾಗಿ ಇಲ್ಲಿ ಹಾಕ್ರಿ 6. ಆನ್ಸರ್ ಫಾರ್ ದ ಕ್ವಶನ್ ಇಸ್, ಇದು ನೀವು ಮಾಡಬೇಕು. ಆನ್ಸರ್ ಫಾರ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇದು ಐತಿ ನೋಡ್ರಿ, ಇದು ಬೇರೆ ಎಕ್ಸಾಮ್ ಕ್ವಶನ್. ಬೇರೆ ಅಂದ್ರೆ SSCGD ಬೇರೆ ಡೇಟ್ ಎಕ್ಸಾಮ್ ಕ್ವಶನ್. 18 May 2026 ಮೈ ಡಿಯರ್ ಫ್ರೆಂಡ್ಸ್. ಡಿವಿಸಿಬಿಲಿಟಿ ಆಫ್ 3. ಅದೇ ಸೇಮ್ ಎಲ್ಲಾ ಸಂಖ್ಯೆ ಏನ್ ಮಾಡಬೇಕು, 9 ಮತ್ತು 3 ಪ್ಲಸ್ 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 ಮಾಡ್ರಿ. ರೈಟ್, ಆಡ್ ಅಪ್ ಆಲ್ ದ ನಂಬರ್. 9 5 3. ಲೆಟ್ಸ್ ಆಡ್ ಅಪ್ ಆಲ್ ದ ನಂಬರ್ಸ್. ನೀವು 9 ಕ್ಯಾನ್ಸಲ್ ಮಾಡಬಹುದು, ಯಾಕಂದ್ರೆ 9 ಅಂದ್ರೆ 3ರಿಂದ ಡಿವೈಡ್ ಆಗುತ್ತೆ. ಬೇಕಾದ್ರೆ ಬಿಡ್ರಿ, ಅದು ಇದು ಬಿಡ್ರಿ, ಬರೀ 5 + p ಅಷ್ಟು ನೋಡ್ರಿ. ಓಕೆ, ಎಲ್ಲ ಆಡ್ ಮಾಡೋಣ ಈಗ ನೋಡ್ರಿ. ಲೆಟ್ಸ್ ಆಡ್ ಅಪ್ ಆಲ್ ದ ನಂಬರ್ಸ್. ಸರ್ 9 and 9 18. 18 + 5 23. ಎಷ್ಟು, 23. ಪ್ಲಸ್ ಯಾವ ಸಂಖ್ಯೆ ಇದೆ, p. ಪ್ಲಸ್ 23. 3 ಮಗ್ಗಿಯಲ್ಲಿ ಬರಂಗಿಲ್ಲ, 3 ಟೇಬಲ್ನಲ್ಲಿ 23 ಬರಂಗಿಲ್ಲ. ಏನ್ ಬರುತ್ತೆ, 24. 23 ಆದ ನಂತರ ಯಾವ ಸಂಖ್ಯೆ ಬರುತ್ತದೆ, 24. ನೋಡ್ರಿ, ಸ್ಟೂಡೆಂಟ್ ಆರ್ ಟೆಲಿಂಗ್ 24. 24 ಅಂದ್ರೆ ಎಷ್ಟು ಪ್ಲಸ್ ಮಾಡಬೇಕು, 1 ಪ್ಲಸ್ ಮಾಡಬೇಕು. ಬಟ್ ಆಪ್ಷನ್ ದಲ್ಲಿ 1 ಇಲ್ಲ. ಮತ್ತೇನ್ ಮಾಡೋಣ, 1 ಇಸ್ ನಾಟ್ ದೇರ್ ಇನ್ ದ ಆಪ್ಷನ್. ನೋ ಪ್ರಾಬ್ಲಮ್. 23 ನೋಡ್ರಿ, 3 ಮಗ್ಗಿಲಿ ಮತ್ತೆ ಏನೇನು ಬರುತ್ತೆ ಸರ್, 21 ಬರುತ್ತೆ. 21 ಬಿಡ್ರಿ. 3 7s are 21, 3 8s are 24, 3 9s are 27, 3 10s are 30. ಇದು ಎಲ್ಲ 3 ಸಂಖ್ಯೆಯಲ್ಲಿ ಬರುತ್ತೆ. 23 + 1 24 ಆಪ್ಷನ್ ದಲ್ಲಿ ಇಲ್ಲ. ಅಂದ್ರೆ ಇದು +1 ಅಂದ್ರೆ ಆಪ್ಷನ್ ದಲ್ಲಿ ಇಲ್ಲ, ಬಿಡ್ರಿ. ಅದ 23 ಆದ ನಂತರ ಮತ್ತೆ ಇದು ಬಿಡ್ರಿ. ಯಾವ ಬರುತ್ತೆ, 27. 23 + ವಿಚ್ ನಂಬರ್, ಯಾವ ಸಂಖ್ಯೆ 27 ಆಗುತ್ತೆ. 23ದಲ್ಲಿ ಯಾವ ಸಂಖ್ಯೆ ಪ್ಲಸ್ ಆದ ನಂತರ ಇಷ್ಟ ಆಗುತ್ತೆ, ಎಷ್ಟು ಹೇಳ್ರಿ, 4. 23ದಲ್ಲಿ 4 ನೀವು ಪ್ಲಸ್ ಮಾಡಿರಿ, 23ದಲ್ಲಿ ನೀವು 4 ಪ್ಲಸ್ ಮಾಡಿರಿ. 23 + 4 ಅಂದ್ರೆ ಎಷ್ಟಾಗುತ್ತೆ, 27. ಅಂಡ್ 27 ಅಂದ್ರೆ ನಮ್ದು ಆನ್ಸರ್ 4. ಯಾಕ್ರಿ, ಇದು ಇಲ್ಲ, 4 ಇಲ್ಲ, 4 ಇಲ್ಲ. ಮಿತಿ ಏನ್ ಮಾಡೋಣ, 4 ಆಪ್ಷನ್ದಲ್ಲಿ ಇಲ್ಲ. 30 ಚೆಕ್ ಮಾಡ್ರಿ. ಈಗ ಇದು ಇಲ್ಲ, 30 ಚೆಕ್ ಮಾಡ್ರಿ, ಯಾಕಂದ್ರೆ ಅದು 4 ಆಪ್ಷನ್ದಲ್ಲಿ ಇಲ್ಲ. ಈಗ 30 ಚೆಕ್ ಮಾಡ್ರಿ ಸರ್. 23 ಪ್ಲಸ್ ಯಾವ ಸಂಖ್ಯೆ 30 ಆಗುತ್ತೆ, 23ದಲ್ಲಿ ಎಷ್ಟು ಪ್ಲಸ್ ಮಾಡಿದ ನಂತರ 30 ಬರುತ್ತೆ, 7. 23 + 7 30 ಇದೆ ಆಪ್ಷನ್ದಲ್ಲಿ. 23 + 7 ಅಂದ್ರೆ ಈ ಜಾಗೆಯಲ್ಲಿ ಇಷ್ಟ. ಇದು ಕ್ವೆಶ್ಚನ್ ನೋಡ್ರಿ. ಲೈಕ್ ದಿಸ್ ಮಾಡಿಫಿಕೇಶನ್ ಇಸ್ ಡನ್ ಇನ್ ದಿಸ್ ಎಕ್ಸಾಮ್. ಸ್ಟೂಡೆಂಟ್ ಅಂದ್ರೆ ವಿಲ್ ಗೆಟ್ ಕನ್ಫ್ಯೂಸ್, ಸರ್ +1 ಇಸ್ ನಾಟ್ ದೇರ್, ಆರ್ ಸರ್ ಇದು ಬೇಡ, ಲೆಂದಿ ಆಗಿದೆ. ಯು ಕ್ಯಾನ್ ಡೂ ಲೈಕ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. 9 5 p 9. 9 9 ಇದು 3 ಮಗ್ಗಿಯಲ್ಲಿ ಬರುತ್ತೆ, ಬಿಡ್ರಿ. ಅದ ಜಸ್ಟ್ 5 + p ಮಾಡ್ರಿ. 5 + p 5 ಬರಂಗಿಲ್ಲ. 5 ಆದ ನಂತರ ಯಾವ ಸಂಖ್ಯೆ ಬರುತ್ತದೆ, 3 ಮಗ್ಗಿಯಲ್ಲಿ. 3 ಮಗ್ಗಿಯಲ್ಲಿ ಬರುತ್ತೆ ಅಂದ್ರೆ 9. 5 + 4 9. 4 ಆಪ್ಷನ್ದಲ್ಲಿ. ಮತ್ತೆ 3 ಮಗ್ಗಿಯಲ್ಲಿ ಇಂತ ಟೇಬಲ್ ಆಫ್ 3 ವಾಟ್ ಈಸ್ ಕಮ್, 12 ವಿಲ್ ಕಮ್. 3 ಟೇಬಲ್, 3 3s are 9, 3 4s are 12. 12 ಬರಬೇಕು 3 ಮಗ್ಗಿಯಲ್ಲಿ. 12 5 ಪ್ಲಸ್ ಯಾವ ಸಂಖ್ಯೆ 12,
5 + 7, 5 + 7, ಈ ಜಾಗದಲ್ಲಿ 7 ಬರೀರಿ. 5 + 7 ಅಂದರೆ 12. ದಟ್ ಇಸ್ ದ ಆನ್ಸರ್ ಫಾರ್ ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಆಪ್ಷನ್ ನಂಬರ್ ನೆಕ್ಸ್ಟ್ ಏನಿದೆ, ಇದು ನಿಮಗೂ ಹೋಮ್ ವರ್ಕ್ ಕೊಡ್ತೀನಿ. ಈಸಿ ಕ್ವಶನ್ ಇದೆ ಏನ್ರಿ? ಎಸ್, ಇದು ನೀವು ಹೋಮ್ ವರ್ಕ್ ಮಾಡಬೇಕು. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ನಿಮ್ದು ಆನ್ಸರ್ ಏನಿದೆ ಅಂತ ಈ ಕ್ವಶನ್. ವಾಟ್ ಇಸ್ ದ ಆನ್ಸರ್ ಫಾರ್ ಮೂವಿಂಗ್ ಅಹೆಡ್. ಇಂಥ ಕ್ವಶನ್ ಕೇಳ್ತಾರೆ ನೋಡ್ರಿ. ದಿಸ್ ಈಸ್ ದ ನ್ಯೂ ಪ್ಯಾಟರ್ನ್ ಕ್ವಶನ್ ಆಸ್ಟ್ ಇನ್ ದ SSCGD 2026 ಎಕ್ಸಾಮ್. ಒಳ್ಳೆ ಸ್ಟೂಡೆಂಟ್ ಏನು ಮಾಡೋದು ಗೊತ್ತಿದೆ ಸರ್? 15 into 15 to 25 into 25 ಪ್ಲಸ್ ದಿಸ್. ಅವಶ್ಯಕತೆ ಏನಿದೆ? 1 ಸೆಕೆಂಡ್ದಲ್ಲಿ ಸಾಲ್ವ್ ಆಗುತ್ತೆ ಸರ್. 1 ಸೆಕೆಂಡ್ ಹೆಂಗ್ರಿ? 1 ಸೆಕೆಂಡ್ದಲ್ಲಿ ಹೆಂಗ್ ಸಾಲ್ವ್ ಆಗುತ್ತೆ ಇದು? 1 ಸೆಕೆಂಡ್ದಲ್ಲಿ ಸಾಲ್ವ್ ಆಗುತ್ತೆ ನೋಡ್ರಿ. ಬೇಕಾದ 150 + 250, 1 ಸೆಕೆಂಡ್ 5 ಸೆಕೆಂಡ್ ತಗೋರಿ. ಓಕೆ, ಈ ನಂಬರ್ಗೆ ಪ್ಲಸ್ ಮಾಡಿ 400 400 ಸ್ಕ್ವೇರ್. ಈಗ ನಿಮ್ದು ಕ್ವಶನ್ ಸರ್ ಹೆಂಗ್ ಮಾಡಿರಿ ಇಷ್ಟು ಫಾಸ್ಟ್? ಅವಶ್ಯಕತೆ ಇಲ್ಲ ಸಾಲ್ವ್ ಮಾಡಾಕ. ಯಾಕ್ರಿ? ಎಲ್ಜಿಬ್ರಾ ಕ್ವಶನ್ ಇದು. ಓಕೆ, ಸಿಂಪಲ್ ಬೇಸಿಕ್ ಮಾಡಿರಿ ಅಂದ್ರೆ ಟೈಮ್ ಆಗುತ್ತೆ. ಎಲ್ಜಿಬ್ರಾ ಐಡೆಂಟಿಟಿ ಯೂಸ್. ಎಲ್ಜಿಬ್ರಾ ಐಡೆಂಟಿಟಿ ಏನೈತಿ ನೋಡ್ರಿ. ಅಬ್ಸರ್ವ್ ದ ನಂಬರ್ಸ್ ಮೈ ಡಿಯರ್ ಫ್ರೆಂಡ್ಸ್. ನಂಬರ್ ಆರ್ ಅಪೇರಿಂಗ್ 2 times, 2 ಸಲ. ಸೊ ಎ ಸ್ಕ್ವೇರ್ ಆಗುತ್ತೆ. ಈಗ ನೋಡ್ರಿ, ಇದು ಎರಡನೇ ನಂಬರ್. ಬಿ ಎಷ್ಟು ಸಲ? 2 ಸಲ. ಬಿ ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್. ಎ ಇಂಟು ಎ ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್. ಆಮೇಲೆ ಪ್ಲಸ್ ಇದೆ. ನೆಕ್ಸ್ಟ್ ಏನ್ರಿ? 2. ಫಸ್ಟ್ ನಂಬರ್ ಅಂದ್ರೆ ಎ, ಸೆಕೆಂಡ್ ನಂಬರ್ ಅಂದ್ರೆ ಬಿ. 2ab. ನನಗೆ ಹೇಳ್ರಿ, ಇದು ಯಾವ ಫಾರ್ಮುಲಾ? ಎಲ್ಜಿಬ್ರಾ ಮೊದಲ ಫಾರ್ಮುಲಾ. ಫಸ್ಟ್ ಫಾರ್ಮುಲಾ ಆಫ್ ಎಲ್ಜಿಬ್ರಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ದ, ನೀವು ಡೈರೆಕ್ಟ್ಲಿ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಪ್ಲಸ್ ಮಾಡ್ರಿ. 150, 250 ಎರಡು ಸಂಖ್ಯೆ ಪ್ಲಸ್ ಮಾಡಿ ನೀವು ಸ್ಕ್ವೇರ್ ಮಾಡಬೇಕು. 400 ಸಂಖ್ಯೆಯ ಸ್ಕ್ವೇರ್. 4 4 4 4 16. ಇದು 00, ಇದು ಡಬಲ್ ಆಗುತ್ತೆ ಅಂದ್ರೆ 1 2 3 4. ನಮ್ದು ಆನ್ಸರ್ 1,60,000. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ. ಈ ರೀತಿ ನೀವು ಇದು ಕ್ವಶನ್ ಈಸಿಲಿ ಮಾಡಬಹುದು. ಸಪೋಸ್ ಎಕ್ಸಾಮ್ದಲ್ಲಿ ಇನ್ನೊಂದು ಬೇರೆ ಎಕ್ಸ್ಟ್ರಾ ಕ್ವಶನ್ ಐ ವಿಲ್ ಗಿವ್ ಯು. ಎಕ್ಸ್ಟ್ರಾ ಕ್ವಶನ್ ಸರ್ ಯಾವ ರೀತಿ ಕೇಳ್ಬೋದು? ಇದು ಫಾರ್ಮುಲಾ ಗೊತ್ತಿರಬೇಕು. ಎಕ್ಸಾಮ್ದಲ್ಲಿ ಸಪೋಸ್ ಎಕ್ಸಾಮಿನರ್ ಆಸ್ಕ್ ಯು ಅನದರ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್, ಅಂಡ್ ವಾಟ್ ಈಸ್ ದಟ್ ಕ್ವಶನ್ ಈಸ್, ಫಾರ್ ಎಕ್ಸಾಂಪಲ್ ಎಕ್ಸಾಮ್ದಲ್ಲಿ ಕೇಳಾರ 249 ಇಂಟು 249 ಪ್ಲಸ್ 245 ಇಂಟು 245 minus 2 into 249 into next 245. ಸೊ ನೀವು ಇಷ್ಟು ಕ್ವಶನ್ ಸಾಲ್ವ್ ಮಾಡಿರಿ ಅಂದ್ರೆ ಬಹಳ ಟೈಮ್ ಹೋಗುತ್ತದೆ ಏನ್ರಿ? ಅಬ್ಸರ್ವ್ ದ ಪ್ಯಾಟರ್ನ್. ಫಸ್ಟ್ ನಂಬರ್ ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ 2ab. ಮೊದಲ ಸಂಖ್ಯೆ ಎ, ಎರಡನೇ ಸಂಖ್ಯೆ ಬಿ. ಸೊ 2ab. ಯಾವ ಫಾರ್ಮುಲಾ ಇದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಎರಡನೇ ಫಾರ್ಮುಲಾ. ಯಾವ ಫಾರ್ಮುಲಾ ಇದು? ಎರಡನೇ ಫಾರ್ಮುಲಾ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಇದು ಆಲ್ಜಿಬ್ರಾ ಎರಡನೇ ಫಾರ್ಮುಲಾ. ನಿಮಗೂ ಗೊತ್ತಿರಬೇಕು. ಅಂದ್ರೆ ಎರಡು ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಫಸ್ಟ್ ನಂಬರ್, ಎರಡನೇ ನಂಬರ್ ಮೈನಸ್ ಮಾಡಿ 249 minus 245 ಸ್ಕ್ವೇರ್ ಮಾಡಿ ಎಷ್ಟು? 4. 4 ಸ್ಕ್ವೇರ್ that is 16. ನಮ್ದು ಆನ್ಸರ್ 16 for the 4 square is 16. That is the answer. I hope this is clear to each and every. E minus b the whole square. First number into number square ಮಾಡಿ. Let's see next question. Next question ಇದೆ ಇದು 7 May 2026 question. The ದೊಡ್ಡ questions. This much big. Pause bit. Read the question carefully. ನೀವು ವಿಚಾರ ಮಾಡ್ರಿ. ಯಾವಾಗ ಮಾಡಿರಿ ನೀವು? 100% ಮಾಡಿರಿ. ನಿಮ್ದು ಮೊದಲ ಪೇಪರ್ಸ್ ಅಲ್ಲಿ. I have also solved.
Okay? ಇಂತಹ ಕ್ವಶನ್ ಅಲ್ಲಿ ರೀಡ್ ಇಟ್ ಕೇರ್ಫುಲಿ. ವೆನೆವರ್ ದೇರ್ ಇಸ್ ಅ ವರ್ಡ್ ಗರಿಷ್ಠ English medium, okay, maximum number of students. What is the maximum length of the rod that can be cut from 3 rods? In the question, garishta, total biggest number, find the largest number, find the biggest number. Yav concept? HCF concept, highest common factor use ಮಾಡಬೇಕು. Read the question and use HCF. The HCF 84 and 108. ಓಕೆ, ಎಸ್. ಯಾವ ಮಗ್ಗಿಂದ ಡಿವೈಡ್ ಆಗುತ್ತೆ? ದೊಡ್ಡ ಸಂಖ್ಯೆ ಹೇಳ್ರಿ. 12 ಮಗ್ಗಿಯಲ್ಲಿ ಬರುತ್ತೆ. 12ರಿಂದ ಡಿವೈಡ್. 12 1s are 12, 12 7s are 84, ಆಮೇಲೆ 12 9s are 108. ಅಂದ್ರೆ ಈ ಎರಡು ಇದರಲ್ಲಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆ, ಇಷ್ಟು ಚಾಕ್ಲೇಟ್ಸ್ ಮತ್ತು ಇಷ್ಟು ಕ್ಯಾಂಡಿಡೇಟ್ಸ್ ಅಲ್ಲಿ ಹೈಯೆಸ್ಟ್ ಕಾಮನ್ ನಂಬರ್ ಯಾವ ಐತಿ? 12. ಅದಕ್ಕಾಗಿ ನೋಡ್ರಿ, ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿ ಅಂದ್ರೆ ನೀವು 12 ಅಸ್ಯೂಮ್ ಮಾಡಬೇಕು. ಎಷ್ಟು? 12 ಸ್ಟೂಡೆಂಟ್ಸ್ ಅಸ್ಯೂಮ್ ಮಾಡಬೇಕು. 12 ಸ್ಟೂಡೆಂಟ್ಸ್ ಅಂದ್ರೆ 12 ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ರಿ. 12 ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ರಿ. ಮತ್ತು ಪ್ರತಿಯೊಂದು ಸ್ಟೂಡೆಂಟ್ಗೆ ಓಕೆ 7 ಚಾಕ್ಲೇಟ್ಸ್ ಕೊಡ್ರಿ. ಈಚ್ ಸ್ಟೂಡೆಂಟ್ ಯು ಗಿವ್ 12 ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ರಿ. ಅವ್ರಿಗೆ ಏನ್ ಮಾಡ್ರಿ? 7 ಚಾಕ್ಲೇಟ್ಸ್ ಕೊಡ್ರಿ. ಅಂದ್ರೆ 7 ಚಾಕ್ಲೇಟ್ಸ್, ಇದು ಏನೈತೆ? ಚಾಕ್ಲೇಟ್. ಸೊ 7 ಚಾಕ್ಲೇಟ್ಸ್ ಕೊಡ್ರಿ, ಚಾಕ್ಲೇಟ್. ಅಂಡ್ ಈಚ್ ಸ್ಟೂಡೆಂಟ್, ಈ 12 ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗೆ 9 ಕ್ಯಾಂಡೀಸ್ ಕೊಡ್ರಿ. 9 ಕ್ಯಾಂಡೀಸ್ ಕೊಡ್ರಿ. ನೋಡ್ರಿ, 12 7s 84 ಟೋಟಲ್ ಚಾಕ್ಲೇಟ್ಸ್ ಆಗಿದೆ ಅಂಡ್ 12 9s 108 ಕ್ಯಾಂಡೀಸ್ ಆಗಿದೆ. ಸೊ ಈ ರೀತಿ ಇದು ಡಿಸ್ಟ್ರಿಬ್ಯೂಷನ್ ಆಗಿದೆ. 12 ವಿದ್ಯಾರ್ಥಿಗಳಿಗೆ 7 ಚಾಕ್ಲೇಟ್ಸ್, ಪ್ರತಿಯೊಂದು ಸ್ಟೂಡೆಂಟ್ಗೆ 7 ಚಾಕ್ಲೇಟ್ಸ್ ಅಂಡ್ ಪ್ರತಿ ಸ್ಟೂಡೆಂಟ್ಸ್ಗೆ 9 ಕ್ಯಾಂಡೀಸ್ ಕೊಡಬೇಕು. ದಟ್ ಈಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್. ಇದೇ ರೀತಿ ನಿಮಗೂ ಕೇಳಬಹುದು. ಫಾರ್ ಎಕ್ಸಾಂಪಲ್ 44 ನಮ್ಮ ಕಡೆ ಏನೈತಿ? ಮ್ಯಾಂಗೋಸ್ ಇದೆ, ಮ್ಯಾಂಗೋ ಇದೆ. ಆಮೇಲೆ ಆಪಲ್ಸ್ ಎಷ್ಟೈತಿ? ಆಪಲ್ಸ್ 55 ಇದೆ. ಈ ರೀತಿ ಕ್ವಶನ್ಸ್ SSCGD 2024 ಎಕ್ಸಾಮ್ದಲ್ಲಿ ಅದರಲ್ಲಿ ನೀವು ಮಾಡಿರಿ ಯಾವ ಸಂಖ್ಯೆ? 11ರಿಂದ ಮಾಡಿರಿ. 11 ಟೇಬಲ್, 11 4s 11 5s 50. ಓಕೆ, ಟೋಟಲ್ ಅಲ್ಲಿಗೆ ಮಾಡಿರಿ ನೀವು. ಸೊ ಟೋಟಲ್ ಮ್ಯಾಂಗೋ ಅಲ್ಲಿ ರೋಸ್ ಅಂಡ್ ನಂಬರ್ ಆಫ್ ರೋಸ್ ಕೇರ್. ಹೌ ಮೆನಿ ರೋಸ್ ಆಫ್ ಮ್ಯಾಂಗೋಸ್, ಹೌ ಮೆನಿ ರೋಸ್ ಆಫ್ ಆಪಲ್ಸ್? 4 5 ಆ ರೀತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. SSC 2020. ಈ ಕ್ವಶನ್ಗಿಂತ ಮೊದಲ, ಬಿಫೋರ್ ದಿಸ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಈ ಕ್ವಶನ್ ಫಸ್ಟ್ ನೋಡೋಣ. ಆಮೇಲೆ ಐ ವಿಲ್ ಜಸ್ಟ್ ಸಾಲ್ವ್ ದಟ್ ಕ್ವಶನ್. 11 ಸಂಖ್ಯೆಯ ಸರಾಸರಿ 12. ಪ್ರತಿಯೊಂದು ಸಂಖ್ಯೆಯನ್ನು 5 ಪಟ್ಟು ಏನ್ ಮಾಡಾರ? ಜಾಸ್ತಿ ಮಾಡ. 5 ಪಟ್ ಅಂದ್ರೆ ಇಂಟು 5 ಮಾಡಿದ ನಂತರ ಹೊಸ ಸರಾಸರಿ 11 ಸಂಖ್ಯೆಯ ಸರಾಸರಿ 12. ದೇರ್ ಇಸ್ ಅವರೇಜ್ ಆಫ್ 11 ನಂಬರ್ ಇಸ್ 12 ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅವರೇಜ್ ಎಷ್ಟಿದೆ? ಟೋಟಲ್ 12 ಇದೆ. ದಿಸ್ ಇಸ್ ಅವರ್. ಎಲ್ಲಾ ಸಂಖ್ಯೆಗೆ ಏನ್ ಮಾಡಬೇಕು? 5 ಟೈಮ್ಸ್ ಮಾಡಬೇಕು. 5 ಟೈಮ್ಸ್ ಅಂದ್ರೆ ಏನ್ರಿ? ಇಂಟು 5. ಎಲ್ಲಾ ಸಂಖ್ಯೆಯಲ್ಲಿ ಇಂಟು 5 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 ಮಾಡಿರಿ. ನಮ್ದು ಸರಾಸರಿ ಅದೇ ಇಂಟು 5 ಆಗುತ್ತೆ. ಅಂಡ್ 12 5s ಎಷ್ಟಾಗುತ್ತೆ? ಇದು 16. ಇಂಪಾರ್ಟೆಂಟ್ ಇದೆ ಸರಾಸರಿ. ದ ವೆರಿ ಈಸಿ ಇಂಪಾರ್ಟೆಂಟ್ ಕ್ವೆಶನ್. ಪ್ರತಿಯೊಂದು ಸಂಖ್ಯೆ ಎಕ್ಸ್ಟ್ರಾ ಕ್ವೆಶನ್. ಈಚ್ ನಂಬರ್ ಇಸ್ ಇನ್ಕ್ರೀಸ್ಡ್ ಬೈ 5. ಪ್ರತಿಯೊಂದು ಸಂಖ್ಯೆಯಲ್ಲಿ 5 ಸೇರಿದರೆ ಹೊಸ ಸರಾಸರಿ ಎಷ್ಟಾಗುತ್ತೆ? +5 ಮಾಡ್ರಿ. 12 + 5. ಈಚ್ ನಂಬರ್ ಈಸ್ ಸಬ್ಟ್ರಾಕ್ಟೆಡ್ ಬೈ 5. ಪ್ರತಿಯೊಂದು ಸಂಖ್ಯೆಯಿಂದ 5 ಮೈನಸ್ ಮಾಡಿದ ನಂತರ ಸರಾಸರಿ ಎಷ್ಟಾಗುತ್ತೆ? ಈ ಸರಾಸರಿಗೆ -5 ಮಾಡಬೇಕು. 12 - 5 7. ಪ್ರತಿಯೊಂದು ಸಂಖ್ಯೆಗೆ ಡಿವೈಡೆಡ್ ಬೈ 2 ಮಾಡಿದ ನಂತರ, ಡಿವೈಡ್ ಬೈ 2 ಆದ ನಂತರ ಎಷ್ಟಾಗುತ್ತೆ? ಈ ಸಂಖ್ಯೆಗೆ ಡಿವೈಡೆಡ್ ಬೈ 2 ಮಾಡ್ರಿ. ಆಡ್ ಅಂದ್ರೆ ಪ್ಲಸ್ ಮಾಡ್ರಿ, ಮೈನಸ್ ಅಂದ್ರೆ ಮೈನಸ್ ಮಾಡ್ರಿ. ಎವರೇಜ್ ಅಲ್ಲಿ ಯು ವಿಲ್ ಗೆಟ್ ದಿ ಆನ್ಸರ್. ನೌ ಲೆಟ್ಸ್ ಸಾಲ್ವ್ ದಿಸ್ ಕ್ವೆಶ್ಚನ್. ಏರಿನಿಂದ ಪ್ರಾರಂಭವಾಗುವ 9 ಸತತ ಸ್ವಾಭಾವಿಕ ಸಂಖ್ಯೆ ಇದು ಸ್ವಾಭಾವಿಕ ಸಂಖ್ಯೆಯ ಸರಾಸರಿ x ಇದೆ. ಓಕೆ, ಅವರೇಜ್ ಆಫ್ ಎ ನಂಬರ್ಸ್ ಅಂದ್ರೆ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ ಎಷ್ಟು? 9 ಟೋಟಲ್ ಸಂಖ್ಯೆ ಅದಾರ, ಅವ್ರದ್ದು ಸರಾಸರಿ ಎಷ್ಟಿದೆ? x. a + 5 ರಿಂದ ಪ್ರಾರಂಭ ಆಗುವ 9 ಸತತ ಸ್ವಾಭಾವಿಕ ಸಂಖ್ಯೆಯ ಸರಾಸರಿ ಎಷ್ಟಾಗುತ್ತೆ? ನಮ್ಗೆ ಗೊತ್ತಿದೆ. ಮೊದಲ ಸರಾಸರಿ ಓಲ್ಡ್ ಅವರೇಜ್ ಎಷ್ಟಿದೆ ಸರ್? ಓಲ್ಡ್ ಅವರೇಜ್ ಇದೆ x. ಈಗ ಆ ಮೊದಲ ಸಂಖ್ಯೆಗೆ ನೀವು a ಸಂಖ್ಯೆಗೆ ಏನ್ ಮಾಡಿರಿ? a + 5 ಮಾಡಿರಿ.
and again those numbers are consecutive ಸತತ ಸಂಖ್ಯೆ ಅಂದ್ರೆ ಮುಂದಿನ ಸಂಖ್ಯೆ +5 +5 +5 +5 ಆಗುತ್ತೆ. that is the reason our new answer also will become +5, that is x plus 5. This is, my dear friends, new average for this andre x plus. That is answer for the question. Simple question. ಮುಂದಿನ ಕ್ವೆಶ್ಚನ್ ಯಾವ ಕ್ವೆಶ್ಚನ್ ಇದ್ದಿದ್ದು? ಕ್ವೆಶ್ಚನ್ ಓದ್ರಿ ಅಂಡ್ ಅಬ್ಸರ್ವ್ ಮಾಡ್ರಿ. ಎಸ್ ಮೇಡಮ್, ಕ್ವೆಶ್ಚನ್ ಓದ್ರಿ ಅಂಡ್ ಥಿಂಕ್ ಮಾಡ್ರಿ. Average marks obtained by 18 boys is 56. 18 ವಿದ್ಯಾರ್ಥಿಯ ಸರಾಸರಿ. ಸರಾಸರಿ ವರ್ಡ್ ನೋಡಿದ ನಂತರ ನಿಮಗೂ ಎಷ್ಟು ಸಲ ಹೇಳಿ ನಾನು ಮಲ್ಟಿಪ್ಲೈ ಮಾಡ್ರಿ, ಇಂಟು ಮಾಡ್ರಿ. ಏನು ಇಂಟು ಮಾಡಬೇಕು? ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಇಂಟು ಮಾಡ್ರಿ. 18 ಇಂಟು 56. 18 ಇಂಟು 56 ಮಾಡಿ ಎಷ್ಟಾಗುತ್ತೆ? 18 ಇಂಟು 56 ಮಲ್ಟಿಪ್ಲೈ. 18 6 108. 18 6 18 5 90. 90 plus this 100. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಗಿದೆ? ಗರಿಷ್ಠ ಮತ್ತು ಕನಿಷ್ಠ ಅಂಕಗಳನ್ನು ಅಲ್ಲಿಂದ ರಿಮೂವ್ ಮಾಡಬೇಕು. ಹೈಯೆಸ್ಟ್ ಆ್ಯಂಡ್ ದ ಲೋವೆಸ್ಟ್ ಅಲ್ಲಿಂದ ರಿಮೂವ್ ಮಾಡ್ರಿ. ಅಂದ್ರೆ 2 ನಂಬರ್ಸ್ ಕಡಿಮೆ ಆಗಿದೆ. ಟೋಟಲ್ 2 ನಂಬರ್ಸ್ ಕಡಿಮೆ ಆಗಿದೆ ಅಂದ್ರೆ ನಂಬರ್ಸ್ ಎಷ್ಟು? 16 ಐತಿ. ಟೋಟಲ್ ಮೊದಲೇ ಎಷ್ಟಿತ್ತು? ಟೋಟಲ್ 18 ವಿದ್ಯಾರ್ಥಿ. ಈಗ 2 ವಿದ್ಯಾರ್ಥಿ ರಿಮೂವ್ ಮಾಡ್ರಿ. ಯಾವ ವಿದ್ಯಾರ್ಥಿ? ಯಾರು ಜಾಸ್ತಿ ಸ್ಕೋರ್ ಮಾಡ್ಯಾರ ಟಾಪ್, ಯಾರು ಬಹಳ ಕಡಿಮೆ ಸ್ಕೋರ್ ಮಾಡ್ಯಾರ ಅವರಿಗೆ. ಸೊ ಟೋಟಲ್ 16 ವಿದ್ಯಾರ್ಥಿ. ಈಗ ಸರಾಸರಿ 3 ಅಂಕಗಳಿಂದ ಕಡಿಮೆ ಆಗುತ್ತೆ. 3 ಅಂಕಗಳಿಂದ ಕಡಿಮೆ ಮಾಡ್ರಿ ಎಷ್ಟು? 53. 16 3s 48. ಸಾರಿ 16 3s 48. 16 5s 80. 80 plus 4 8. ಈಗ ನೋಡ್ರಿ 18 ಸಂಖ್ಯೆ ಮತ್ತು 16 ಸಂಖ್ಯೆ ಮೈನಸ್ ಮಾಡ್ರಿ. ಈ 2 ಸಂಖ್ಯೆಯ ಸಿಗುತ್ತೆ 0. 10 minus 4 6 and 10 minus this 100. ಬಟ್ ಕ್ವಶನ್ ಏನಿದೆ ಓದ್ರಿ. ರೀಡ್ ದ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ವಾಟ್ ಈಸ್ ದ ಅವರೇಜ್ ಆಫ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಮಾರ್ಕ್ಸ್? ಈ ಸಂಖ್ಯೆಯಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿ ಮತ್ತು ಮಿನಿಮಮ್ ವಿದ್ಯಾರ್ಥಿ 2 ಅದಾರ. ಅವ್ರದ ಸರಾಸರಿ ಸರ್. ಅವರೇಜ್ ಅಂದ್ರೆ ನಮಗೆ ಗೊತ್ತಿದೆ ಎಲ್ಲಾ ಸಂಖ್ಯೆಯ ಮೊತ್ತ ಅಂದ್ರೆ ಈ 2 ಸಂಖ್ಯೆಯ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ? 2 ಸಂಖ್ಯೆ ಡಿವೈಡೆಡ್ ಬೈ 2ರಿಂದ ಡಿವೈಡ್ ಮಾಡ್ರಿ. 160 divided by 2 ಮಾಡ್ರಿ. You will be getting answer as 80. Option number D is the answer. That is the answer. I hope this is clear each and everyone. Pause it, read the question and then you solve. ಮುಂದಿನ ಕ್ವೆಶ್ಚನ್ ಇದು ಬಹಳ ಈಸಿ ಕ್ವೆಶ್ಚನ್ ಏನ್ರಿ? ಬಹಳ ಈಸಿ. ಬಹಳ ಸಲ ನೀವು ಮಾಡಿರಿ ಎಲ್ಲ ಎಕ್ಸಾಮ್ಸ್, SSC, ರೈಲ್ವೆ ಎಲ್ಲ ಎಕ್ಸಾಮ್ಸ್ ಕಾಮನ್ ಕ್ವೆಶ್ಚನ್. ಓಕೆ, ಜಸ್ಟ್ 10 minutes ವೇಟ್ ಮಾಡ್ರಿ. ಓಕೆ, 4x plus 3y ಆಮೇಲೆ ಡಿವೈಡೆಡ್ ಬೈ 4x minus 3y is equal to 5 upon ಸಿಂಪ್ಲಿಫೈ. ಸರಿ, ಹಿಂಗೆ ಕ್ರಾಸ್ ಮಲ್ಟಿಪ್ಲೈ. ನಿಮಗೂ ಬಹಳ ಸಲ ಹೇಳಿ ನಾನು ಈ ಸಂಖ್ಯೆ ಈ ಕಡೆ ಇಂಟು ಮಾಡಬೇಕು. 2 into 4 8x plus 2 3 6 6y equal to multiply this number that side. 4 5s 20x minus 3 5s 5. Okay, my dear friends, what to do next? X and x one side you have to. This x shifted other side. 20 minus 8 ಎಷ್ಟಾಗುತ್ತೆ? 12x minus 15 ಗೆ ಈ ಕಡೆ ಕಳಿಸ್ರಿ. minus 15 ಈ ಕಡೆ ಪ್ಲಸ್ 15 ಏನಾಗುತ್ತೆ? ಪ್ಲಸ್ 15 ಏನಾಗುತ್ತೆ ಇದು? ಈ 15ಗೆ ಈ ಕಡೆ ತಗೋರಿ. I'll just take it up. ನೋಡ್ರಿ, ಸೊ ಇದು ಆ ಕಡೆ ಮಾಡಿರಿ, y ಗೆ ಈ ಕಡೆ ಮಾಡ್ರಿ. ಮೈನಸ್ ಐತಿ, ಈ ಮೈನಸ್ ಈ ಕಡೆ ಬಂದ ನಂತರ ಪ್ಲಸ್ ಆಗುತ್ತೆ. 6 plus 15 21. ಎಷ್ಟು? 21 ನೀವು ಮಾಡಬೇಕು. ಇದಾದ ನಂತರ ನೆಕ್ಸ್ಟ್ ಏನ್ರಿ? ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಎಕ್ಸ್ ಮತ್ತು y ರೇಷಿಯೋ ಬೇಕು. ಎಕ್ಸ್ ಅಂಡ್ y ರೇಷಿಯೋ ಬೇಕು, ನಿಮ್ಗೂ ಗೊತ್ತಿದೆ ಬಹಳ ಸಲ ನಾನು ಇಲ್ಲೇ ನೋಡ್ರಿ. ಎಕ್ಸ್ ಜೊತೆ ಏನೈತಿ, y ಜೊತೆ ಏನಿದೆ ಇಲ್ಲೇ ಸಂಖ್ಯೆ 21. y ಜೊತೆ ಯಾವ ಸಂಖ್ಯೆ ಇದೆ ಅದು ಆ ಸಂಖ್ಯೆ x ಗೆ ಕೊಡಬೇಕು. ವಾಟ್ ಎವರ್ ನಂಬರ್ ಇಸ್ ದೇರ್ ವಿತ್ y ಅದು x ಗೆ ಕೊಡ್ರಿ. ಅನುಪಾತದಲ್ಲಿ x ಗೆ ಕೊಡಬೇಕು. ಸೊ ಈ y ಸಂಖ್ಯೆ x ಗೆ ಕೊಡ್ರಿ. ಮತ್ತು x ಜೊತೆ ಯಾವ ಸಂಖ್ಯೆ ಇದೆ ಅದು y ಗೆ ಕೊಡಬೇಕು. x ಜೊತೆ ಇದೆ 12 ಅದು y ಗೆ ಕೊಡ್ರಿ. ಸೊ y ಗೆ ಕೊಡೋನು ಎಷ್ಟು? ನೆಕ್ಸ್ಟ್ ಫೈಂಡ್ ದ ರೇಷಿಯೋ. ಯಾವ ಸಂಖ್ಯೆ? 3ರಿಂದ 3 7 3 4. ದ ಆನ್ಸರ್ ಎಷ್ಟು? ಎಸ್, ಆಪ್ಷನ್ 7 ರೇಷಿಯೋ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಇದು ಕ್ವೆಶನ್ ನಾನು ಸಾಲ್ವ್ ಮಾಡಂಗಿಲ್ಲ. ಇದು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಏನಿದೆ ಆನ್ಸರ್. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಹೌ ಮೆನಿ ರೆಡ್ ಬಾಲ್ಸ್ ಆರ್ ದೇರ್? ಟೋಟಲ್ ಎಷ್ಟು ರೆಡ್ ಬಾಲ್ಸ್ ಈ ಬ್ಯಾಗ್ದಲ್ಲಿದೆ? ಕಮೆಂಟ್ ಬಾಕ್ಸ್. ಗೊತ್ತಿಲ್ಲ ಅಂದ್ರೆ ಈ ಇಂತಹ ಕ್ವಶನ್ ಇನ್ನೊಂದು, ಇದು ಯಾವ 20 ಮೇ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ. ಈಗ 25 ಮೇದಲ್ಲಿ ಇಂತಹ ಸಿಮಿಲರ್ ಕ್ವಶನ್ ಅದು ಒಂದು ಬೇಕಾದ್ರೆ ಸಾಲ್ವ್ ಮಾಡ್ತೀನಿ. ಬಟ್ ಆ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಎರಡು ಸಂಖ್ಯೆಯ 14:11 ಇದೆ. ಟೋಟಲ್ ಎಷ್ಟು? 275. ಟೋಟಲ್ ಇದೆ 275. ಪ್ಲಸ್ ಮಾಡ್ರಿ. 14 + 11 ಟೋಟಲ್ ಅನುಪಾತ ಎಷ್ಟಾಗಿದೆ? 25. ಟೋಟಲ್ ಎಷ್ಟಿದೆ? ಬಟ್ ಟೋಟಲ್ ಎಷ್ಟು? 25 ಮಧ್ಯದಲ್ಲಿ 275 ಯಾವಾಗ? 25 11 25 1 25 2 ಕ್ಯಾರಿ 25 1 20. ಈ ಸಂಖ್ಯೆ ಎರಡು ಕಡೆ ಇಂಟು ಮಾಡಬೇಕು. ಏನು ಬೇಕು ನಮಗೆ? ಎ ಬೇಕು. ವಿ ವಾಂಟ್ ಎ. ಎ ಅಂದರೆ ಎಷ್ಟಿದೆ? ಎ ಅಂದರೆ ಎಷ್ಟು? ಇಂಟು 11 ಇಲ್ಲಿ ಹಾಕ್ರಿ. 14 × 11 ದಟ್ ಈಸ್ 4. ಆಮೇಲೆ 5 154. ಸರ್ ಯಾವುದೇ ಸಂಖ್ಯೆ ಇಂಟು 11 ಮಾಡತ್ರಿ, ಒಂದು ಶಾರ್ಟ್ ಟ್ರಿಕ್ ಐತಿ. ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ 4 + 1 5. ಬೇಕಾದ ನಾರ್ಮಲ್ ಮಲ್ಟಿಪ್ಲೈ. ಆ್ಯಕ್ಚುಲಿ ಇಷ್ಟ ಅವಶ್ಯಕತೆ ಇಲ್ಲ, ಇದು ಸಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದಕ್ಕಿಂತ ಫಾಸ್ಟ್ ಮಾಡಬಹುದು. ಮೆಥಡ್ ನಂಬರ್ 2 ಸರ್ 2 ಸೆಕೆಂಡ್ಸಲ್ಲಿ ಮಾಡಬಹುದು. ಈಗ ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಅದಾರೆ ಇಲ್ಲಿ, ನನಗೆ ಹೇಳ್ರಿ ಈ ಕ್ವಶನ್ 2 ಸೆಕೆಂಡ್ಸಲ್ಲಿ ಹೆಂಗೆ ಮಾಡಬೇಕು? ಹೌದು, ಎಸ್. ಯಾವ ಊರು ನೀವು? ಬಿಜಾಪುರ. ನೀವು ಹೇಳ್ರಿ, ಬಿಜಾಪುರಿಂದ ಸ್ಟೂಡೆಂಟ್ ಇದ್ದಾರೆ ಇಲ್ಲಿ. ಓಕೆ, ನೀವು ಹೇಳ್ರಿ 2 ಸೆಕೆಂಡ್ಸಲ್ಲಿ ಹೆಂಗೆ ಮಾಡ್ತೀರಿ ಕ್ವಶನ್? ಪೆನ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಹಿಂಟ್ ಓಕೆ ತಗೋರಿ. ಪೆನ್ ಮಾಡೋದು ಯೂಸ್ ಇಲ್ಲ. ಪೆನ್ ಇಲ್ಲೇ ಕಿಶೆಯಲ್ಲಿ ಇಡ್ರಿ, ತಗೋರಿ. ಈಗ ಹೆಂಗೆ ಮಾಡ್ತೀರಿ? ಹಾಂ ನೀವು ಹೇಳ್ರಿ. ನೀವು ಯಾವ? ಇಲ್ಲಿ ಬೆಳಗಾವಿ ಸಿಟಿಯಿಂದ. ಹಾಂ ನೀವು ಹೇಳ್ರಿ ಹೆಂಗೆ ಮಾಡ್ತೀರಿ? ಗೊತ್ತಿಲ್ಲ ನೀವು? ಪ್ಲಸ್ ಅಂದರೆ ಮತ್ತೆ ಹೆಂಗೆ ಇಷ್ಟು ನೀವು ಇದು ಎಲ್ಲ ಮಾಡಲೇಬೇಕು. ನೀವು ಯಾವ ಊರ? ಜಮಖಂಡಿ. ಓಕೆ, ಸಿಂಪಲ್ ನೋಡ್ರಿ. ನಮ್ಗೆ ಏನು ಬೇಕು? ಎ. ನಮಗೆ ಬೇಕು ಎ. ಇಲ್ಲಿ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಎ 14 ಬಿ 11. ನಮಗೆ ಬೇಕು ಎ. ಎ ವ್ಯಾಲ್ಯೂ ಎಷ್ಟಿದೆ? ಎ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? 14. 14 ಮಗ್ಗಿಯಲ್ಲಿ 132 ಬರಂಗಿಲ್ಲ. ಇನ್ ದ ಟೇಬಲ್ ಆಫ್ 14 ಟೇಬಲ್ ಓದ್ರಿ. 14 ಟೇಬಲ್ದಲ್ಲಿ 132 ಬರಂಗಿಲ್ಲ, ತಪ್ಪಿದೆ. 14 ಮಗ್ಗಿಯಲ್ಲಿ 121 ಬರಂಗಿಲ್ಲ, ತಪ್ಪಿದೆ. 14 ಮಗ್ಗಿಯಲ್ಲಿ 165 ಬರುತ್ತೇನ್ರಿ? 14 ಒಂದೇ 14 ಬರಂಗಿಲ್ಲ, ತಪ್ಪಿದೆ. 14 ಮಗ್ಗಿಯಲ್ಲಿ ಇದು ಬರುತ್ತೆ ನೋಡ್ರಿ. 14 1 14, 1 ಉಳಿತು. 14 1 14. ಎಸ್, 14 ಮಗ್ಗಿಯಲ್ಲಿ ಇದು ಡಿವೈಡ್ ಅಂದ್ರೆ 14 14 ಟೇಬಲ್. ದಿಸ್ ಈಸ್ ಡಿವಿಸಿಬಲ್ ಬೈ 14 ಟೇಬಲ್ ಅಂದ್ರೆ 14 ಮಗ್ಗಿಯಿಂದ ಡಿವೈಡ್ ಆಗುತ್ತೆ. ಇದೇ ನಮ್ದು ಆನ್ಸರ್. ಡೈರೆಕ್ಟ್ಲಿ ಅಲ್ಲೇ ನೋಡಿ ಕಂಪ್ಯೂಟರ್ ಮೇಲೆ ನೀವು ಆನ್ಸರ್ ನೋಡ್ರಿ. 20ದಲ್ಲಿ 20 ಕ್ವಶನ್ ಈ ರೀತಿ ಬರಂಗಿಲ್ಲ. ಬಟ್ ಎಸ್, ಬಹಳ ಕ್ವಶನ್ಸ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ಇರುತ್ತೆ. ಆ ಟೈಮ್ ನಿಮ್ದು ಅಲರ್ಟ್ನೆಸ್ ಇರಬೇಕು. ಯಾಕಿರಬೇಕು? 20 ಕ್ವಶನ್ಸ್ ಸ್ಟೂಡೆಂಟ್ಸ್ ನೋಡ್ರಿ, ಬಹಳ 20ದಲ್ಲಿ 20 ಹೆಂಗೆ ಯಾವ ರೀತಿ ಸ್ಕೋರ್ ಔಟ್ ಆಫ್ ಔಟ್ ಕ್ವಶನ್ಸ್ ಯಾವ ರೀತಿ ಟಚ್ ಮಾಡಬೇಕು ಅಂದರೆ, ಫಸ್ಟ್ ಎಲ್ಲ ಕ್ವಶನ್ಸ್ಗೆ ಈಸಿ ಕ್ವಶನ್ಸ್ಗೆ ನೀವು 1 ಮಿನಿಟ್ ಹಾಕಿರಿ ಅಂದರೆ ಆಗಂಗಿಲ್ಲ. ಸ್ವಲ್ಪ ಈಸಿ ಕ್ವಶನ್, ಇಂಥ ಈಸಿ ಕ್ವಶನ್ 20ರಿಂದ 30 ಸೆಕೆಂಡ್ ಮ್ಯಾಕ್ಸಿಮಮ್ ಅಷ್ಟು ಓವರ್ ಮಾಡಬೇಕು. ಜಸ್ಟ್ ಕ್ವಶನ್ ಓದ ನಂತರ 14 ಟೇಬಲ್ ದಿಸ್ ನಂಬರ್ ಇದೆ ಟಿಕೆಟ್ 15-20 ಸೆಕೆಂಡ್ದಲ್ಲಿ ಮಾಡಬೇಕು. 20 ಕ್ವಶನ್ಸ್ ಅಲ್ಲಿ ಇನ್ ದ 20 ಕ್ವಶನ್ ದೇರ್ ವಿಲ್ ಬಿ ಸಮ್ ಕ್ವಶನ್ಸ್ ಯೂನಿಟರಿ ಮೆಥಡ್, ಯೂನಿಟ್ ಡಿಜಿಟ್ ಮೆಥಡ್ ಯೂಸ್ ಮಾಡಬಹುದು. ಡೈರೆಕ್ಟ್ ನೋಡಿ ಮೆನ್ಸುರೇಷನ್ ಕ್ವಶನ್ ಅಂದರೆ ಯಾವ ಸಂಖ್ಯೆ 11ರಿಂದ ಡಿವೈಡ್ ಆಗುತ್ತೆ. ಆ ಎಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ಎಲ್ಲ ಸ್ವಲ್ಪ ಕಲಿಬೇಕು ನೀವು. ಅದು ಆದ ನಂತರ ಇದು ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೂ 2026ರಲ್ಲಿ ಅಂದರೆ ಎಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ತೋರಿಸ್ತೀನಿ ನಿಮಗೂ ಒನ್ ಕ್ವಶನ್ ಶಾರ್ಟ್ ಟ್ರಿಕ್ದಲ್ಲಿ ಹೌ ಯು ಕ್ಯಾನ್ ಡೂ ವಿದಿನ್ 2 ಸೆಕೆಂಡ್ಸ್. ಪ್ರತಿಯೊಂದು ಕ್ಲಾಸ್ದಲ್ಲಿ ಒನ್ ಕ್ವಶನ್ ಐ ವಿಲ್ ಇನ್ಕ್ಲೂಡ್ ಆಸ್ಟ್ ಇನ್ ದ 2026 100% ಶಾರ್ಟ್ ಟ್ರಿಕ್ದಲ್ಲಿ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಏನಿದೆ ಇದು ಪ್ರಶ್ನೆ? ಇದು ಅನುಪಾತದ ಪ್ರಶ್ನೆ ಐತಿ. ಇದು ನೋಡ್ರಿ ಸರ್, 3/4 ಆಮೇಲೆ 4/3 45y ಆಮೇಲೆ ಎ. ನಮಗೆ ಬೇಕು ವ್ಯಾಲ್ಯೂ ಆಫ್ ಎ. ಬಟ್ ಆಪ್ಷನ್ದಲ್ಲಿ y ಕೊಟ್ಟ, ನೋ ಪ್ರಾಬ್ಲಮ್. ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ನಿಮಗೂ ಪ್ರಪೋರ್ಷನ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಹಾಕ್ತೀನಿ ನೋಡ್ರಿ. ಪ್ರಪೋರ್ಷನ್ ಎಲ್ಲ ಒಂದು ವಿಡಿಯೋ
ಫಸ್ಟ್ ಪ್ರಪೋರ್ಷನ್, ಮೀನ್ ಪ್ರಪೋರ್ಷನ್, 4ನೇ ಅನುಪಾತ ಎಲ್ಲ ಸಾಲ್ವ್ ಮಾಡಿದ್ನಲ್ಲಿ ಅಲ್ಲಿ. ಈ ಎರಡು ಸಂಖ್ಯೆ ಇಂಟು ಮಾಡ್ರಿ, ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಇಂಟು ಮಾಡ್ರಿ. ಸರ್ 3/4 ಇಂಟು ಇಸ್ ಈಕ್ವಲ್ ಟು, ಈ ಎರಡು ಸಂಖ್ಯೆ ಇಂಟು ಮಾಡ್ರಿ. ಈಗ 4/3 ಇಂಟು 45y, ಇದು ಪ್ರಪೋರ್ಷನ್ ದ ಕಾನ್ಸೆಪ್ಟ್. ಲಾಸ್ಟ್ 2 ನಂಬರ್ಸ್, ಈ 2 ನಂಬರ್ಸ್ ಇಂಟು ಮಾಡಿ. ಅದಾದ ನಂತರ ಏನ್ರಿ ಸರ್, ಅದಾದ ನಂತರ ಏನಿಲ್ಲ ನೋಡ್ರಿ, ಮೇಲಿನ ಸಂಖ್ಯೆ ಮತ್ತು ಮೇಲಿನ ಸಂಖ್ಯೆ ನ್ಯೂಮರೇಟರ್ ಅಂಡ್ ನ್ಯೂಮರೇಟರ್ ಕಾಮನ್ ಏನೇನಿದೆ ಸರ್ 3ರಿಂದ ಡಿವೈಡ್ ಆಗುತ್ತೆ. ಕಾಮನ್ 3ರಿಂದ ಡಿವೈಡ್. 3 1s are 3, 3 1s are 3 and 3 5s are 50 ಆಗಿದೆ. ಇದು ಕಲರ್ ಪೆನ್ 3ರಿಂದ ಡಿವೈಡ್ ಮಾಡ್ರಿ ಮೇಲಿನ ಸಂಖ್ಯೆ. ಈ ನೆಕ್ಸ್ಟ್ ಏನ್ರಿ, ಈ 3ರಿಂದ ಇದು 15 ಕ್ಯಾನ್ಸಲ್ ಆಗುತ್ತೆ. 3 1s are 3 and 3 5s are ಕ್ಯಾನ್ಸಲ್. ಈಗ 4ರಿಂದ 4 ಕ್ಯಾನ್ಸಲ್ ಮಾಡಬೇಡ, ಯಾಕಂದ್ರೆ ಈ ಕಡೆಯಿಂದ ಈ ಕಡೆ ಕ್ಯಾನ್ಸಲ್ ಡಿವೈಡ್ ಆಗಂಗಿಲ್ಲ. ಈ ತೆಳಗಿಂದ ಸಂಖ್ಯೆ ಆ ಕಡೆ ಹೋದ ನಂತರ ಏನಾಗುತ್ತೆ ಅಂದ್ರೆ ಮಲ್ಟಿಪ್ಲೈ. ಯಾಕ್ರಿ, ಡಿವೈಡ್ ಆ ಕಡೆ ಹೋದ ನಂತರ ಇಂಟು ಆಗುತ್ತೆ. ನೀವು ಕ್ಲಾಸ್ದಲ್ಲಿ ಸ್ಕೂಲ್ದಲ್ಲಿ ಮಾಡಿರಿ 6th 7th ಕ್ಲಾಸಲ್ಲಿ. ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ಅಂದ್ರೆ ಪ್ಲಸ್, ಇಂಟು ಅಂದ್ರೆ ಡಿವೈಡ್ ಮತ್ತು ಡಿವೈಡ್ ಅಂದ್ರೆ ಇಂಟು. ಮೈ ಡಿಯರ್ ಫ್ರೆಂಡ್ಸ್, a is equal to 4 into 4 into 5 into 5. ಮಲ್ಟಿಪ್ಲೈ ಮಾಡ್ರಿ ಎಲ್ಲ ಸಂಖ್ಯೆ. 4 4s are 16, 16 5s are 80, 80 into y. ನಮ್ದು ಆನ್ಸರ್ 80. This is our answer to the question of number 8. I hope this is clear. ಅರ್ಥ ಆಗಿದೆ ನೋಡ್ರಿ. ಇದು 2026 ಎಕ್ಸಾಮ್ ಏನ್ ಮಾಡೋರು ಗೊತ್ತಿದೆ. ಇಲ್ಲಿ ಒಂದು ಕ್ವಶನ್ ಈ ರೀತಿ, ಇನ್ನೊಂದು ಎಕ್ಸಾಮ್ದಲ್ಲಿ ಶಿಫ್ಟ್ದಲ್ಲಿ ಇಂತಹ ಕ್ವಶನ್ಸ್ ನೋಡ್ರಿ. ಹಿಯರ್ ದೇ ಆಸ್ಕ್ ದಿಸ್ ಕ್ವಶನ್ ಇನ್ 31 May ಶಿಫ್ಟ್ ನಂಬರ್ 3 ಎಕ್ಸಾಮ್ದಲ್ಲಿ ಸಿಮಿಲರ್ ಇದೆ, ವ್ಯಾಲ್ಯೂ ಚೇಂಜ್ ಮಾಡ್ಯಾರ. ಸಿಮಿಲರ್ ಟೆಕ್ನಿಕ್, ವ್ಯಾಲ್ಯೂ ಚೇಂಜ್ ಮಾಡಿ ನೀವು ಎಲ್ಲರೂ ಇದು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಹೇಳಬೇಕು. ನಿಮ್ದು ಆನ್ಸರ್ ಯಾವಿದೆ ಇದರಲ್ಲಿ 4 ಆಪ್ಷನ್. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟು ಟೈಮ್ ಆಗಿದೆ ಅಲ್ಲೇ ನೋಡ್ರಿ. ಬೇಕಾದ್ರೆ ಇದು ಕ್ವಶನ್ ನೆಕ್ಸ್ಟ್ ಇದರಲ್ಲಿ ಮಾಡೋಣ. 32 ಆಗಿದೆ. ಎಸ್, ಇಷ್ಟೇ ಇಡೋಣ. ಅಗೇನ್ ವಿಲ್ ಬಿ ಸಾಲ್ವಿಂಗ್ ಕ್ವಶನ್ಸ್. ಎಸ್, ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬಟ್ ಎಲ್ಲರೂ ಹೇಳಬೇಕು. ಓಕೆ, ಈ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಿಮ್ದು ಆನ್ಸರ್ ಏನಿದೆ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದು ಅಪ್ಕಮಿಂಗ್ ಎಕ್ಸಾಮಿನೇಷನ್ 2027ನೇ ಎಕ್ಸಾಮ್ಗೆ ಎಲ್ಲ ವೆರೈಟಿ ರೀತಿ ಹೊಸ ಪ್ಯಾಟರ್ನ್ ಕ್ವಶನ್ಸ್, ಹಾರ್ಡ್ ಕ್ವಶನ್ಸ್ ಬೇಕು ಅಂದರೆ ಅದು ಕ್ವಶನ್ಸ್ ಐ ವಿಲ್ ಬಿ ಸಾಲ್ವಿಂಗ್ ಇನ್ ದ ಅಪ್ಕಮಿಂಗ್ ಟೈಮಿಂಗ್. ಓಕೆ, ಡೂ ನಾಟ್ ವರಿ. ಮತ್ತು ನಿಮಗೂ ಏನೇನು ಕ್ವಶನ್ಸ್ ಐತಿ, ಡೌಟ್ಸ್, ಅದು ಓಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ಹೇಳ್ರಿ. ಇಂತಹ ಆ ಪ್ಯಾಟರ್ನ್ ಆ ಎಕ್ಸಾಮ್ ಮೇಲೆ ಇದು ಕ್ವಶನ್ ಬೇಕು, ಯಾವ ಕಾನ್ಸೆಪ್ಟ್ ನಿಮಗೂ ಬಹಳ ಡಿಫಿಕಲ್ಟ್ ಆಗುತ್ತೆ ಅದರ ಮೇಲೆ ಶಾರ್ಟ್ಕಟ್ ಬೇಕು ಅಂದರೆ ಅದು ಹೇಳ್ರಿ. ಐ ವಿಲ್ ಬಿ ಸಾಲ್ವಿಂಗ್ ದೋಸ್ ಕ್ವಶನ್. ಓಕೆ, ಆ್ಯಂಡ್ ಕೀಪ್ ಆನ್ ಸ್ಟಡಿಂಗ್. ಎಸ್, ಆಮೇಲೆ ಕಂಪಲ್ಸರಿ ಇದು ವಿಡಿಯೋ ಚಲೋ ಆಗಿದೆ ಅಂದರೆ, ನಿಮಗೂ ಅರ್ಥ ಆಗಿದೆ ಅಂದರೆ ಲೈಕ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಬರೀರಿ ಕ್ಲಾಸ್ ಹೆಂಗಾಗಿದೆ ನಿಮ್ದು. ಕಮೆಂಟ್ ಮಾಡಿರಿ ಅಂದರೆ ಐ ವಿಲ್ ಬಿ ಸಾಲ್ವಿಂಗ್ more and more questions. Okay, more and more videos I will be doing it. Thank you everyone. Jai Hind. Bye bye.